ಇದು ಎಷ್ಟೋ ವರ್ಷ ಬಳಸಿದ್ರು ತುಕ್ಕಿಡಿಯಲ್ಲ. ಬಿಸಿಲಿಗೆ, ಮಳೆಗೆ, ಬೆಂಕಿಗೂ ಸಹ ಇದು ಏನೂ ಆಗೋದಿಲ್ಲ. ನೀವಿನ್ನು ಹಳೆ ಕಾಲದವ್ರ ತರ ಸಿಮೆಂಟ್ ಕಂಬನೇ ಯೂಸ್ ಮಾಡ್ತಾ ಇದ್ದೀರಾ? ಈಗ ಬಂದಿದೆ ನೋಡಿ ಮಾರ್ಕೆಟ್ ಹೊಸ ಮೆಟೀರಿಯಲ್ ಟ್ರಿನಿಟಿ ಪೋಲ್ ಅಂತ. ಕಮ್ಮಿ ಅಂದ್ರೆ ನಿಮ್ಗೆ 30 ರಿಂದ 35 ವರ್ಷ ಲೈಫ್. ಆಲ್ ಓವರ್ ಕರ್ನಾಟಕ ಇದನ್ನ ತುಂಬಾ ಜನ ಬಳಸ್ತಾ ಇದ್ದಾರೆ. ಕಬ್ಬಣಕ್ಕಿನ್ನ ಗಟ್ಟಿ ಇರುತ್ತೆ. ನಾನು ಹೇಳಿದೆ ನಿಮ್ಗೆ ಫೈರ್ ಪ್ರೂಫ್ ಅಂತ, ನಾನು ಬರೀ ಬಾಯಿ ಮಾತಿಗೆ ಹೇಳಿಲ್ಲ. ನೋಡಿ ಈಗ ನಿಮ್ ಕಣ್ಣು ಮುಂದೆನೆ ನಾನೆಲ್ಲ ಬೆಂಕಿ ಹಚ್ಚಿ ತೋರಿಸ್ತಾ ಇದ್ದೀನಿ. ಮೆಟೀರಿಯಲ್ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋದಿಲ್ಲ. ಇದು ರೀಯೂಸಬಲ್ ಮೆಟೀರಿಯಲ್. ಆ ಜಾಗದಿಂದ ನೀವು ಅದನ್ನ ತೆಗೆದು ಇನ್ನೊಂದು ಜಾಗಕ್ಕೆ ಆರಾಮಾಗಿ ಹಾಕೊಬಹುದು. ಮೆಟೀರಿಯಲ್ಗೂ ಡ್ಯಾಮೇಜ್ ಆಗಲ್ಲ, ಇದ್ರ ಸ್ಟ್ರೆಂತ್ಗೂ ಯಾವುದೇ ತರ ಎಫೆಕ್ಟ್ ಆಗೋದಿಲ್ಲ. ಹೋಲ್ಗಳೆಲ್ಲ ಪ್ರತಿಯೊಂದು ನಾವೇ ಮಾಡಿರ್ತೀವಿ. ಒಬ್ಬ ಮನುಷ್ಯನ ವೆಯ್ಟ್ ನ ಹೆಂಗೆ ತಡೆಯುತ್ತೆ ನೋಡಿ. ಇದು ಕಮ್ಮಿ ಅಂದ್ರೂ ಒಂದು 70-80 kg ವೆಯ್ಟ್ ತಡೀತಾ ಇದೆ. ನಮಸ್ಕಾರ ಎಲ್ಲರಿಗೂ. ನೀವಿನ್ನು ಹಳೆ ಕಾಲದವ್ರ ತರ ಸಿಮೆಂಟ್ ಕಂಬನೇ ಯೂಸ್ ಮಾಡ್ತಾ ಇದ್ದೀರಾ? ಆ ಕಾಲ ಎಲ್ಲ ಹೋಯ್ತು ಆಲ್ರೆಡಿ. ಈಗ ಬಂದಿದೆ ನೋಡಿ ಮಾರ್ಕೆಟ್ ಹೊಸ ಮೆಟೀರಿಯಲ್ ಟ್ರಿನಿಟಿ ಪೋಲ್ ಅಂತ. ಸೊ ಇದು ಬಂದು ನಮ್ಗೆ ಯಾವುದೇ ಕಬ್ಬಣ ಇಲ್ಲ, ಯಾವುದೇ ಪ್ಲಾಸ್ಟಿಕ್ ಇಲ್ಲ. ಇದು ಪೂರ್ತಿ ನಿಮ್ಗೆ ಗ್ಲಾಸ್ ಫೈಬರ್ ಮೆಟೀರಿಯಲ್. ಕಬ್ಬಣದಷ್ಟೇ ಗಟ್ಟಿ ಇರುತ್ತೆ, ಕಬ್ಬಣಕ್ಕಿನ್ನ ಗಟ್ಟಿ ಇರುತ್ತೆ. ಸೊ ನನ್ನ ಹೆಸರು ರಾಕೇಶ್ ಅಂತ. ನಾನು ಜಸ್ಟ್ ಫೆನ್ಸ್ ಕಂಪ್ನಿಯಿಂದ ಬಂದಿದ್ದೀವಿ. ನೋಡಿ ಹೊಸ ಮೆಟೀರಿಯಲ್ ತಂದಿದ್ದೀವಿ ಇಲ್ಲಿ. ಇದು ನಾವು ಐರನ್ಗೆ ರಿಪ್ಲೇಸ್ಮೆಂಟ್ ಅಂತ ತಂದಿದ್ದೀವಿ. ಸೊ ಈಗ ನೀವು ಐರನ್ ಕಂಬನೇ ಆಗಲಿ, ಈ ತರ ಸಿಮೆಂಟ್ ಕಂಬನೇ ಆಗಲಿ, ಎಲ್ಲಾನು ನೀವು ಎತ್ಕೊಂಡು ಹೋಗಿ ನೀವು ಇನ್ಸ್ಟಾಲ್ ಮಾಡೋದಕ್ಕೆ 2-4 ಜನ ನಿಮಗೆ ಲೇಬರ್ಗಳು ಬೇಕಾಗ್ತಾರೆ. ಇಲ್ಲಿ ನೋಡಿ, ಒಬ್ಬನೇ ಒಂದು ಬೆಳ್ಳಲ್ಲಿ ನಾನು ಈ ಮೆಟೀರಿಯಲ್ ಎತ್ತುತ್ತಾ ಇದ್ದೀನಿ. ಸೊ ಹಂಗಂತ ಇದ್ರ ಲೈಫ್ ಬಗ್ಗೆ ನೀವು ಯೋಚನೆ ಮಾಡೋದು ಏನಿಲ್ಲ. ಕಮ್ಮಿ ಅಂದ್ರೆ ನಿಮಗೆ 30 ರಿಂದ 35 ವರ್ಷ ಲೈಫು. ಏನೂ ತೊಂದರೆ ಆಗದಂಗೆ ಬರುತ್ತೆ. ಇನ್ನೊಂದು ನಿಮಗೆ ಐರನ್ ಪೋಲ್ಗಳಿಗಾದ್ರೆ ಪೇಂಟ್ ಮಾಡಬೇಕು, ಮೇಂಟೆನೆನ್ಸ್ ನೋಡ್ಕೋಬೇಕು ಅಂತ ಇರುತ್ತೆ. ಇದು ನಿಮ್ ಕಂಪ್ಲೀಟ್ 0% ಮೇಂಟೆನೆನ್ಸ್. ಇದ್ರಲ್ಲಿ ನೀವು ಹೈಟ್ ವಿಚಾರದಲ್ಲಿ ನೋಡ್ತೀನಿ ಅಂದ್ರೆ ನಿಮಗೆ 6 ಅಡಿಯಿಂದ 11 ಅಡಿವರೆಗೂ ಸಿಗುತ್ತೆ ಹೈಟಲ್ಲಿ. ಸರಿನಾ? 6 ಅಡಿ, 7 ಅಡಿ, 8 ಅಡಿ, 10 ಅಡಿ, 11 ಅಡಿವರೆಗೂ ಸಿಗುತ್ತೆ. ಈಗ ಆಲ್ರೆಡಿ ಆಲ್ ಓವರ್ ಕರ್ನಾಟಕ ಇದನ್ನ ತುಂಬಾ ಜನ ಬಳಸ್ತಾ ಇದ್ದಾರೆ. ಈಗ ನಾರ್ಮಲ್ ಆಗಿ ನಿಮಗೆ ತಂತಿ ಬೇಲಿಗಳು ಹಾಕೊಳ್ಳೋದಕ್ಕೆಲ್ಲ ಈಗ ಕಲ್ಲು ಕಂಬ ಆಗಲಿ, ಸಿಮೆಂಟ್ ಕಂಬ ಆಗಲಿ, ಇದೆಲ್ಲ ಹಳೆ ಸ್ಟೈಲ್ ಆಗೋಯ್ತು. ಬನ್ನಿ ಹೊಸ ಸ್ಟೈಲಿಗೆ ನೀವು ಟ್ರೈ ಮಾಡಿ. ಸೊ ನೀವು ಇದು ತಗೊಳ್ಳೋದ್ರಿಂದ ಅಡ್ವಾಂಟೇಜ್ಗಳು ಏನು ಗೊತ್ತಾ? ಯಾವುದೇ ಥರ ಫ್ಯಾಬ್ರಿಕೇಶನ್ ಇರೋದಿಲ್ಲ. ತಗೊಬೇಕು, ಹೋಲ್ಸ್ ಮಾಡಿಸ್ಬೇಕು, ನಾವು ಆಮೇಲೆ ಕಟ್ ಮಾಡಿಸ್ಬೇಕು ಅಂತ ಯಾವುದೇ ಇರಲ್ಲ. ನಿಮ್ಗೆ 6 ಅಡಿ ಪೋಲ್ ಬೇಕಾ 6 ಅಡಿ ನಾವೇ ಕೊಡ್ತೀವಿ. 7 ಅಡಿದು ಬೇಕಾ 7 ಅಡಿ ಕೊಡ್ತೀವಿ. ನೋಡಿ ಹೋಲ್ಸ್ ಎಲ್ಲ ನಾವೇ, ನಿಮಗೆ ಹೋಲ್ಗಳೆಲ್ಲ ಪ್ರತಿಯೊಂದು ನಾವೇ ಮಾಡಿರ್ತೀವಿ. ನೋಡ್ತಾ ಇದ್ದೀರಲ್ಲ, ಕಾಣಿಸ್ತಾ ಇದೆಯಲ್ಲ ಹೋಲ್ಗಳೆಲ್ಲ. ಸೊ ಆಮೇಲೆ ಇನ್ನೊಂದು ನಿಮಗೆ ಇದು ಬಂದು ನಿಮಗೆ ವೈ ಶೇಪ್ ಡಿಸೈನಲ್ಲಿ ಇರುತ್ತೆ. ಸೊ ನಿಮಗೆ ಇನ್ಸ್ಟಾಲೇಷನಲ್ಲಿ ಎಲ್ಲೂ ನಿಮಗೆ ತೊಂದರೆ ಆಗೋದಿಲ್ಲ. ಇದ್ರ ಮೇಯ್ನ್ ಇನ್ನು ನಿಮಗೆ ಒಳ್ಳೊಳ್ಳೆ ಲಾಭಗಳು ಏನು ಗೊತ್ತಾ? ಇದು ಎಷ್ಟೋ ವರ್ಷ ಬಳಸಿದ್ರು ತುಕ್ಕಿಡಿಯಲ್ಲ. ಒಂದು ಬಿಸಿಲಿಗೆ, ಮಳೆಗೆ. ಇನ್ನೊಂದು ಮೇಯ್ನ್ ಏನಂದರೆ ಬೆಂಕಿಗೂ ಸಹ ಇದು ಏನೂ ಆಗೋದಿಲ್ಲ. ಸರಿನಾ? ನಾನು ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಬೆಂಕಿ ಹಚ್ಚಿ ಸಹ ತೋರಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಬೆಂಕಿಗೆ ಆಗಲಿ, ಬಿಸಿಲಿಗೆ ಆಗಲಿ, ಮಳೆಗೆ ಆಗಲಿ ಈ ಮೆಟೀರಿಯಲ್ ನಿಮ್ಗೆ ಏನೂ ಆಗೋದಿಲ್ಲ. ನಿಮಗೆ ಒಂದು ಕಲ್ಕಂಬನ ನೀವು ಎತ್ಕೊಂಡು ಹೋಗೋಕೆ 2 ಬೇಕಲ್ವಾ? 10 ಪೋಲ್ನ ಒಬ್ಬನೇ ಎತ್ಕೊಂಡು ಹೋಗ್ಬೋದು. ಇದನ್ನ ಅಷ್ಟು ಲೈಟ್ ವೆಯ್ಟ್ ಇರುತ್ತೆ. ಅದು ನಿಮಗೆ ತುಂಬಾನೇ ಒಳ್ಳೇದಾಗುತ್ತೆ. ಲೇಬರ್ಸ್ ಕಾಸ್ಟ್ ಉಳಿಸ್ಬೋದು ನೀವು ಅದರಲ್ಲಿ. ಸೊ ಇನ್ನೊಂದು ಏನಂದ್ರೆ ನಿಮಗೆ ಇದು ರೀಯೂಸಬಲ್ ಮೆಟೀರಿಯಲ್. ನೀವು ಸರಿನಾ, ಒಂದು ಜಾಗದಲ್ಲಿ ಹಾಕಿರ್ತೀರಾ, ಆ ಜಾಗದಲ್ಲಿ ನಿಮಗೆ ಅಲ್ಲಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ಬೇಕಂದ್ರೆ ಬೇರೆ ಕಂಬ ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆ ಜಾಗದಿಂದ ನೀವು ಅದನ್ನ ತೆಗೆದು ಇನ್ನೊಂದು ಜಾಗಕ್ಕೆ ಆರಾಮಾಗಿ ಹಾಕೊಬೋದು. ಮೆಟೀರಿಯಲ್ಗೂ ಡ್ಯಾಮೇಜ್ ಆಗಲ್ಲ, ಇದ್ರ ಸ್ಟ್ರೆಂತ್ಗೂ ಯಾವುದೇ ಥರ ಎಫೆಕ್ಟ್ ಆಗೋದಿಲ್ಲ. ಸೊ ಸ್ಟ್ರೆಂತ್ ಹಂಗೆ ಇರುತ್ತೆ, ಮೆಟೀರಿಯಲ್ ಹಂಗೆ ಇರುತ್ತೆ, ಗಟ್ಟಿನೂ. ಇದ್ರ ಯೂಸು ಸಹ ನಿಮ್ಗೆ ಹಂಗೆ ಇರುತ್ತೆ. ಈಗ ನೀವೇನಾದ್ರೂ ಕುರಿ ಸಾಕ್ತಾ ಇದ್ದೀರಾ, ಕೋಳಿ ಸಾಕ್ತಾ ಇದ್ದೀರಾ, ಸೊ ಅದಕ್ಕೆ ಈಗ ದೊಡ್ಡ ಶೆಡ್ಗಳು, ನೀವು ಅದಕ್ಕೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋದು ಅದೆಲ್ಲ ಏನೂ ಇರೋದಿಲ್ಲ. ಸಿಂಪಲ್ ಆಗಿ ನೋಡಿ, ನಮ್ಮ ಟ್ರಿನಿಟಿ ಪೋಲ್ ಹಾಕೊಳ್ಳಿ, ಪಾಲಿಎಕ್ಸ್ ಮೆಶ್ ಕಟ್ಕೊಳ್ಳಿ. ಸೊ ನಿಮ್ಗೆ ಆರಾಮಾಗಿ ಕೋಳಿಗಳನ್ನೇ ಆಗಲಿ, ಕುರಿಗಳನ್ನೇ ಆಗಲಿ, ಅಥವಾ ನೀವು ಹಸುಗಳನ್ನೇ ಆಗಲಿ ಒಳಗೆ ಬಿಡಿ. ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗೋದಿಲ್ಲ. ಇದನ್ನು ನೀವು ತೋಟದಲ್ಲೂ ಬಳಸ್ಬೋದು, ಹೊಲ ಗದ್ದೆಗಳಲ್ಲಿ ಬಳಸ್ಬೋದು. ಸರಿನಾ? ಸೊ ಮನೆ ಹತ್ರ ನಿಮ್ದೊಂದು ಜಾಗ ಇದೆಯಾ, ಜಾಗಕ್ಕೆ ಸುತ್ತ ನೀವೇನಾದ್ರೂ ಬೇಲಿ ಹಾಕ್ಬೇಕಾ, ಹಾಕೊಳ್ಳಿ ಈ ಕಂಬನ. ಮನೆ ಹತ್ರ ನೀವು ಬೇರೆ ಕಂಬಗಳು ಹಾಕೊಳ್ಳೋದಕ್ಕಿಂತ ಈ ಕಂಬ ಹಾಕೊಳ್ಳಿ. ಐರನ್ ಹಾಕೋದ್ರೆ ನಿಮ್ಗೆ ತುಕ್ಕಿಡಿಯುತ್ತೆ ಅಂತೀರಾ. ಸೊ ಇದಾದ್ರೆ ನಿಮಗೆ ಕಂಪ್ಲೀಟ್ ಎಷ್ಟೇ ವರ್ಷ ಬಳಸಿದ್ರು ತುಕ್ಕಿಡಿಯಂಗಿಲ್ಲ. ಸ್ನೇಹಿತರೆ ನೋಡ್ತಿರ್ಬೋದು, ನಾನು ಹೇಳಿದೆ ನಿಮಗೆ ಫೈರ್ ಪ್ರೂಫ್ ಅಂತ. ನಾನು ಬರೀ ಬಾಯಿ ಮಾತಿಗೆ ಹೇಳಿಲ್ಲ. ನೋಡಿ ಈಗ ನಿಮ್ಮ ಕಣ್ಣು ಮುಂದೆನೇ ನಾನೆಲ್ಲ ಬೆಂಕಿ ಹಚ್ಚಿ ತೋರಿಸ್ತಾ ಇದ್ದೀನಿ. ಮೆಟೀರಿಯಲ್ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋದಿಲ್ಲ. ನೋಡ್ತಾ ಇರ್ಬೋದು, ಪೆಟ್ರೋಲ್ ಹಾಕ್ತಾ ಇದೀವಿ ನಾವು. ನೋಡ್ತಾ ಇರ್ಬೋದು ನೀವು, ಬೆಂಕಿ ಎತ್ಕೊಂಡು ಹೆಂಗೆ ಉರಿತಾ ಇದೆ ಅಂತ. ಆದರೆ ನಮಗೆ ನಮ್ಮ ಪೋಲ್ಗೆ ಯಾವುದೇ ಕಾರಣಕ್ಕೂ ಏನೂ ಡ್ಯಾಮೇಜ್ ಆಗ್ತಾ ಇಲ್ಲ. ಸೊ ಈಗ ಬೇಸಿಗೆ ಕಾಲದಲ್ಲಿ ಎಲ್ಲರೂ ತಮ್ಮ ಹೊಲಗಳಿಗೆ ಒಬ್ಬೊಬ್ರು ಬೆಂಕಿ ಹಚ್ತಾ ಇರ್ತಾರೆ, ಕಳೆಗಳನ್ನೆಲ್ಲ ಸುಟ್ಟಾಕೋದಕ್ಕೆ ಅಂತ. ಸೊ ಅಂಥ ಟೈಮಲ್ಲಿ ನಿಮ್ಗೆ ಈ ಪೋಲ್ ಇತ್ತು ಅಂದರೆ ಸುಟ್ಟೋಗುತ್ತೆ ಅನ್ನೋ ಭಯ ಇರಲ್ಲ. ಯಾಕಂದರೆ ನೋಡಿ ಹೆಂಗೆ ಉರಿತಾ ಇದೆ ಅಂತ. ನೋಡಿ ನಾನೇ ನಮ್ಮ ಟ್ರಿನಿಟಿ ಪೋಲ್ನ ಬೆಂಕಿಗೆ ಹಿಡಿತಾ ಇದ್ದೀನಿ. ಎಲ್ಲೂ ಏನೂ ಡ್ಯಾಮೇಜ್ ಆಗ್ತಿಲ್ಲ, ಎಲ್ಲೊಂಚೂರು ಬೆಂಕಿ ಎತ್ಕೋತಾ ಇಲ್ಲ. ನೋಡಿ
ನೋಡ್ಬೋದು ನೀವು ನಮ್ಮ ಮೆಟೀರಿಯಲ್ ಯಾವ ತರ ಇದೆ ಗಟ್ಟಿಗೆ ಅಂತ. ಸೊ ಇದು ವೆಯ್ಟ್ ತಡೆಯುತ್ತಾ ಇಲ್ವಾ ಅನ್ನೋ ಒಂದು ಡೌಟ್ ಇರುತ್ತೆ ನಿಮ್ಗೆ. ಸೊ ಇದ್ರ ಗಟ್ಟಿ ಇನ್ನೇನ್ ಬರ್ಬೋದು, ಇದು ಗ್ಲಾಸ್ ಫೈಬರ್ ಅಂತಾರೆ, ಇದು ಗಟ್ಟಿ ಬರುತ್ತೋ ಇಲ್ವೋ ನಮ್ಗೆ ಅಂತ ಎಲ್ಲ ಹೇಳ್ತಾರಲ್ಲ, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ವೆಯ್ಟ್ ಟೆಸ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಒಬ್ಬ ಮನುಷ್ಯನ್ ವೆಯ್ಟ್ ನ ಹೆಂಗೆ ತಡೆಯುತ್ತೆ ನೋಡಿ. ಇದು ಕಮ್ಮಿ ಅಂದ್ರೂ ಒಂದು 70-80 kg ವೆಯ್ಟ್ ತಡೀತಾ ಇದೆ. ಸೊ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬಹುದು, ನೀವು ಎಷ್ಟೇ ಗಟ್ಟಿ ಇರೋ ಮೆಶ್ ಹಾಕಿ, ಎಷ್ಟೇ ತೂಕ ಇರೋ ಮೆಶ್ ಹಾಕೊಳ್ಳಿ, ಸೊ ಮೆಟೀರಿಯಲ್ಗೆ ಯಾವುದೇ ಕಾರಣಕ್ಕೂ ಎಲ್ಲೂ ಏನೂ ಡ್ಯಾಮೇಜ್ ಆಗಲ್ಲ. ನೋಡಿ ಒಬ್ಬ ಮನುಷ್ಯ ನಿಂತ್ಕೊಂಡಿದ್ರ ಮೇಲೆ ಜಗಿತಾ ಇದ್ರು ಎಲ್ಲೂ ಒಂದು ಸೌಂಡು ಬರ್ತಾ ಇಲ್ಲ, ಇದರಲ್ಲಿ ಎಲ್ಲೂ ಡ್ಯಾಮೇಜ್ ಸಹ ಆಗ್ತಾ ಇಲ್ಲ. ಸೊ ನೀವು ನೋಡ್ಬೋದು ಇಲ್ಲಿ ನಾವು ಇನ್ಸ್ಟಾಲ್ ಮಾಡಿ ಆಗ್ಲೇ ತುಂಬಾ ದಿವಸ ಆಗಿದೆ. ಇದನ್ನ ನಾನು ನಿಮಗೆ ಸ್ಯಾಂಪಲ್ಗೆ ಅಂತಾನೆ ತೋರಿಸ್ತಾ ಇದ್ದೀನಿ. ಮೆಶ್ ಹಾಕಿರೋ ಅಂತ ಇದು ಪೋಲು, ಸರಿನಾ? ಸೊ ನೋಡಿ ಎಷ್ಟು ಗಟ್ಟಿ ಇದೆ ಅಂತ. ನಾನೇ ನೋಕಿದ್ರು ಅದೇನು ಎಲ್ಲೂ ಬೆಂಡ್ ಆಗ್ತಾ ಇಲ್ಲ, ಆಯ್ತಾ? ಸೊ ನೋಡಿ ಈ ಕಡೆಗೆ ಹಿಂಗೆ ಹೇಳಿದ್ರು ಅಷ್ಟೇನೆ ಬೆಂಡ್ ಆಗ್ತಾ ಇಲ್ಲ. ಆಮೇಲೆ ಎಲ್ಲೂ ಕಟ್ಟಾಗೋ ಸೌಂಡು ಸಹ ಕೇಳಿಸ್ತಾ ಇಲ್ಲ. ನಾನು ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ, ನಮ್ಮ ಮೆಶ್ ಏಕೆ ರೆಸ್ಟ್ ಪ್ರೂಫ್ ಅಂತ ಹೇಳ್ತೀನಿ ಅಂತ. ಬನ್ನಿ ಇಲ್ಲಿ ನಾನು ತೋರಿಸ್ತೀನಿ. ಸೊ ನಾವಿಲ್ಲಿ ಕಟ್ಟಿರೋದು ಬೈಂಡಿಂಗ್ ವೇರ್ ನೋಡಿ, ಪೂರ್ತಿ ತುಕ್ಕಿಡ್ದೋಗಿದೆ, ಸರಿನಾ? ಸೊ ಇದನ್ನು ನಾವು ಬದಲಾಯಿಸ್ಬೇಕು ಇವಾಗ, ಓಕೆನಾ? ನೋಡಿ ಆದರೆ ಮೆಶ್ಗೆ ನೋಡಿ ಎಲ್ಲೂ ಅಕ್ಕಪಕ್ಕದಲ್ಲಿ ಎಲ್ಲೂ ನಿಮಗೆ ರೆಸ್ಟಿಂಗ್ ಅನ್ನೋದು ತಗಲೇ ಇಲ್ಲ. ಕಟ್ಟಿರೋ ಕಬ್ಬಣ ತುಕ್ಕಿಡಿದ್ರು ಸಹ ನಮ್ಮ ಪೋಲ್ ಯಾವುದೇ ಕಾರಣಕ್ಕೂ ತುಕ್ಕಿಡಿಯೋದಿಲ್ಲ. ಅನ್ನ ಕೊಡುವ ದಾತ ಜೀತ